ಹಲೋ ಫ್ರೆಂಡ್ಸ್, ಇವತ್ತು ನಾನು ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ನುಗ್ಗೆ ಸೊಪ್ಪು 1 ಕಟ್ಟು ಬೇಯಿಸಿಟ್ಕೊಂಡಿರೋದು, ಮೊಟ್ಟೆ 4, ಉಪ್ಪು ರುಚಿಗೆ, ಎಣ್ಣೆ ಅರ್ಧ ಕಪ್ಪು, ಈರುಳ್ಳಿ 3 ದೊಡ್ಡದು, ಮೆಣಸಿನ್ಕಾಯಿ ಒಂದು 5 ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ತಿನ್ನೋದಿಲ್ಲ, ಅದಕ್ಕೋಸ್ಕರ. ಎಣ್ಣೆ ಬಿಸಿಯಾಗಿದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ಫ್ರೈ ಆಗಿದೆ ಈರುಳ್ಳಿ. ಈಗ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳಿ, ಸ್ವಲ್ಪ ಕಲಿಸ್ಕೊಂಡು ಈಗ ಸೊಪ್ಪು ಹಾಕ್ಕೊಳ್ಳಿ. ಬೇಯಿಸಿಟ್ಕೊಂಡಿರೋ ಸೊಪ್ಪಿದು, ತುಂಬ ಫ್ರೈ ಆಗೋದೇನು ಬೇಕಾಗಿಲ್ಲ. ಸೊಪ್ಪು ಹಾಕಿ 2 ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ಮೊಟ್ಟೆ 4 ಒಡೆದಾಕ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಳ್ಳಿ, ಉರಿನ ಹಾಕಿ ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡ್ಬಿಡಿ. ಈಗ ಉಪ್ಪು ನೋಡಿಕೊಂಡು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ನೋಡಿ ಈಗ ಆಗಿದೆ ಮೊಟ್ಟೆ ಪಲ್ಯ. ಇಷ್ಟೇ, ಕಲಿಸ್ಬಿಟ್ಟು ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡು ಲಾಸ್ಟಲ್ಲಿ ಕಲಿಸ್ಕೊಳ್ಳಿ, ಏನು ತಳ ಹಿಡಿಯೋದಿಲ್ಲ. ಸೊ ಆಗಿದೆ ಈಗ ಟೇಸ್ಟಿ ಮೊಟ್ಟೆ ಪಲ್ಯ ವಿತ್ ನುಗ್ಗೆ ಸೊಪ್ಪು.